ಧಾರವಾಡದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಜಿಲ್ಲಾಡಳಿತ ವತಿಯಿಂದ ತುಂಬ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದೆ. ಅಲ್ಲಿರುವಂತಹ ಜಿಲ್ಲಾಡಳಿತ ತುಂಬ ವ್ಯವಸ್ಥಿತವಾಗಿ ಈ ಒಂದು ಆಚರಣೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧಾರವಾಡದ RS ಶೆಟ್ಟಿ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವ ಮೂಲಕ ಇಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ರಾಷ್ಟ್ರ ಧ್ವಜವನ್ನು ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಯಾವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ಲಿ ಚಾಲನೆಯನ್ನು ಕೊಟ್ಟರು. ಒಂದು ಹೊಸ ರೀತಿಯ ಮೆರುಗನ್ನು ಕೂಡ ತಂದರು ಅಂತ ಹೇಳಲಾಗ್ತದೆ. ಆ ಒಂದು ಸಮಯದಲ್ಲಿ ಜಿಲ್ಲಾಧಿಕಾರಿಯಾಗಿರುವಂತಹ ದಿವ್ಯಾ ಪ್ರಭು, ಪೊಲೀಸ್ ಆಯುಕ್ತ ಆಗಿರುವಂತಹ ಎನ್ ಶಶಿಕುಮಾರ್, SP ಗುಂಜನ್ ಆರ್ಯ ಸೇರಿದಂತೆ ಹಲವಾರು ಜನ ಮತ್ತೆ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸರ್ವರಿಗೂ ಕೂಡ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸಿರಿಗನ್ನಡಂ ಗೆಲ್ಗೆ. ಬೆಂಗಳೂರಿನ KR ಪುರ ದೇವಸಂದ್ರದಲ್ಲಿರುವಂತಹ ಅಮರಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಕರ್ನಾಟಕ ಒಂದು ರಾಜ್ಯೋತ್ಸವ ಅಂಗವಾಗಿ ವಾರ್ಷಿಕ ಕ್ರೀಡಾಕೂಟ ಲೇಖೋತ್ಸವವನ್ನು ಆಚರಣೆ ಮಾಡಲಾಗಿದೆ. 2025ರ ಒಂದು ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ. KR ಪುರದ ITI ಮೈದಾನದಲ್ಲಿ ಆಯೋಜನೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಆಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ಆ ಒಂದು ಆಚರಣೆಯನ್ನು ಮಾಡಿದ್ರು. ಮತ್ತು ಹಿರಿಯ ಅಧಿಕಾರಿಗಳಾಗಿರುವಂತಹ ಮನೋಜ್ ರಾಜ್ ಅವರು, ಶಾಲೆಯ ಒಂದು ಮುಖ್ಯಸ್ಥರಾಗಿರುವಂತಹ KN ರಾಜ್ ಅವರು, ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. And now they're lining up the net, breaking 5 tiles with a powerful punch. Think yourself, just ask myself. I've got to display tile breaking. This is what you usually see in movies, guys. We're going to show you, but look at them. They're doing it so effortlessly, quick-witted and fast. This is really worth it. Come on, audience, cheer them up. You know, this would really hurt if you tried doing it yourself, but these black men have earned it. We have few questions for you. Attack, tile breaking, and fake swing. Forward. Be careful. Ooh, I think someone slipped up. But it's okay. These kids are strong. So please be tiny toss to cheer them up. Well, the girls are going to dominate the race. Yes, sir. Ready? Oh my God, it must be a hairline difference. They'll take a hurdle. So these kids are the reason of the change. ಕನ್ನಡ ರಾಜ್ಯೋತ್ಸವ
ಶುಭಾಶಯಗಳು. ನಾವು ಶಾಲೆ ಸ್ಟಾರ್ಟ್ ಮಾಡಿದ್ದು 2004 ಆವಾಗಿಂದ ನಾವು ಸ್ಕೂಲ್ನ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಸ್ಪೋರ್ಟ್ಸಲ್ಲೂ ಎಲ್ಲ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ. ಹಂಗೆ ಎಲ್ಲ ಮಕ್ಕಳೆಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗೆಲ್ಲ ನಡೀತಾ ಇದೆ. ಸ್ಕೂಲ್ ಶಾಲೆಯಲ್ಲೆಲ್ಲ ಒಳ್ಳೆ ಹೆಸರು, ಒಳ್ಳೆ ಅಭಿವೃದ್ಧಿ ನಾವೆಲ್ಲ ಮಾಡ್ತಾಯಿದ್ದೀವಿ ಶಾಲೆಯಲ್ಲಿ. ಜಮುನಾ ಅಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾವು ಶಾಲೆ ಸ್ಟಾರ್ಟ್ ಮಾಡಿದ್ದು 2004 ಆವಾಗಿಂದ ನಾವು ಸ್ಕೂಲ್ನ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಮತ್ತು ಅಮೃತಜ್ಯೋತಿಯಲ್ಲಿ ಎಲ್ಲ ಮಕ್ಕಳಿಗೂ ಈವನ್ ಎಲ್ಲ ಒಂದು ಸೆಕ್ಷನ್ ಅಂದರೆ ಒಂದು ಸ್ಕೂಲ್ ಒಂದು ಸ್ಟ್ಯಾಂಡರ್ಡ್ ಅಂದರೆ ಅದು ಎಲ್ಲ ಮಕ್ಕಳಿಗೂ ಪಾರ್ಟಿಸಿಪೇಷನ್ ಒಂದು ಪ್ರೋಗ್ರಾಮಲ್ಲಿ ಎಲ್ಲದಕ್ಕೂ ಪಾರ್ಟಿಸಿಪೇಷನ್ ಕೊಡ್ತಾ ಇದ್ದಾರೆ. ನಾವು ಓದೋ ಟೈಮಲ್ಲಿ ಯಾವುದಾದ್ರೂ ಸೆಲೆಕ್ಟಿವ್ ಮೆಂಬರ್ಸ್ ತೊಗೊಳ್ತಾಯಿದ್ರು, ಅವ್ರಿಗೆ ಇಂಟ್ರೆಸ್ಟ್ ಇರೋರು ಇಲ್ಲ ಅವರು ಟೀಚರ್ಸ್ಗೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅಂತ ಅವರು ತೊಗೊಳ್ತಾಯಿದ್ರು. ಬಟ್ ಇಲ್ಲಿ ಎಲ್ರಿಗೂ ಪಾರ್ಟಿಸಿಪೇಷನ್ಗೆ ಅವಕಾಶ ಇದೆ. ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕಂತೇಳಿ ನಾನು ಅಮರಜ್ಯೋತಿ ಸ್ಟಾಫು ಮತ್ತು ಮ್ಯಾನೇಜ್ಮೆಂಟಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸರ್. ಚಿಕ್ಕೋಡಿಯಲ್ಲಿ 3ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನದಾತರ ಹೋರಾಟ. ನಮಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಅನ್ನದಾತರು ಕೇಳುತ್ತಾ ಇದ್ರು, ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. 3ನೇ ದಿನ ಆದರೂ ಕೂಡ ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅವರು ಕೂಡ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ನಮಗೆ 3,500 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನು ನೀಡಿ ಕಬ್ಬಿಗೆ ಅಂತ ಹೇಳಿ ಅವರು ಘೋಷಣೆಯನ್ನು ಕೂಗುತ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಹೋರಾಟಕ್ಕೆ ಯಾರೂ ಕೂಡ ಅಧಿಕಾರಿಗಳು, ಸಚಿವರು, ಜನಪ್ರತಿನಿಧಿಗಳು ಯಾರೂ ಕೂಡ ಕ್ಯಾರೆ ಅಂತ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಹೊರಗೆ ಬಿಡಂಗಿಲ್ಲ, ಇಲ್ಲೇ ಬರೋದು, ನಮ್ಮ ಜೊತೆನೇ ಇರೋದು, ಅನ್ನ ಸಾರ ತಿನ್ನೋದು, ಇಲ್ಲವರ ಚಾ ಕುಡಿಯೋದು. ರೇಟ್ ಘೋಷಣೆ ಆಗುತ್ತಕ್ಕ ಅವರು ಇಲ್ಲೇ, ನಾವು ಇಲ್ಲೇ, ಯಾರು ಬಂದು ಸಿಗಂಗಿಲ್ಲ, ಸಿಕ್ಕಿದ್ರೆ ಬಿಡಂಗಿಲ್ಲ. ಗುರುಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇನ್ನೊಂದು ಭಾರತ್ ಮಾತಾಡುವಂಥದ್ದು ಏನಿಲ್ಲ. ನಾನು ನ್ಯಾಯ ಸಮಿತಿಲ್ಲ ಅಲ್ಲಿ ಬರ್ತೀವಿ, ಎಲ್ಲಿ ಕೂಡ್ತೀವಿ, ಎಷ್ಟೊತ್ತು ಕೂಡ್ತೀವಿ. ನಂಬೋದ ಗ್ಯಾಂಗ್ ನಂಬೋದ, ನಿನ್ನ ಫ್ಯಾಕ್ಟ್ರಾಗ ಕೆಲಸ ಮಾಡೋ ಕಾರ್ಮಿಕರು ನಮ್ಮವ್ರ, ನಿನ್ನ ಗಾಡಿ ಹೊಡೋ ಡ್ರೈವರ್ ನಮ್ಮ ರೈತನ ಮಗ. ಒಮ್ಮೆ ಕರೆ ಕೊಟ್ರ ರೋಡ್ ಮ್ಯಾಗ ನಿಂದಿರ್ಬೇಕಾಕೈತಿ ಅಷ್ಟ. ಹೋರಾಟ ಗಟ್ಟಿ ಒಟ್ಟ ಏನು ಹಿಂಸರಂಗಿಲ್ಲ. ಯಾಕೆ ಸುಮ್ಮ ಅಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಇಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಬಂದ್ ಮಾಡೋದನ್ನ ಕೆಡಿಯೋ ಬಾ. ನೀನು ಉಳಿಸ್ಕೊಳ್ಳೋ ತಾಕತ್ ರೈತಂಗ ಕೈ. ಸುಮ್ಮ ಏನ್ ಹಾಕತ್ತೀರಿ ನೀನು ಓಪನ್ ಹೇಳಿಲ್ಲ ಇಲ್ಲೇ ಮೀಡಿಯಾದಾಗ. ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ ಚಲೋ ಆದ್ರೆ ಕಬ್ಬ ಸುಡ್ರಿಪ್ಪ, ಟ್ರ್ಯಾಕ್ಟರ್ ಕೆಡೋರಿ, ಅವ್ನ ಗೇಟಿಗೆ ಬೆಂಕಿ ಹಚ್ಚ್ರಿ, ನಮಗ್ ಸಂಬಂಧ ಇಲ್ಲ ತಿಳಿ. ಇದಕ್ಕಿಂತ ಏನ್ ದೊಡ್ಡ ಹೇಳೋದೈತಿ? ಹೋರಾಟಗಾರ ಅದಿರಲಿ ಕಿಚ್ಚೈತಿಲ್ಲ ನಮಗೆಲ್ಲ, ಮತ್ತೆ ಗಟ್ಟಿ ಆಗಿರಲ್ಲ. ಆಟೋ ಸ್ಟ್ಯಾಂಡ್ ದವರು ವಕೀಲರ ಬೆಂಬಲ ಕೊಡಾಕತ್ತಾರ. ಇಲ್ಲಿ ನೋಡ್ರಿ, ಆಚಾರ್ಯ PU ಕಾಲೇಜ್ ಮೂಡಲಿಗೆ ಅವರು 500 ವಿದ್ಯಾರ್ಥಿಗಳನ್ನ ಯುವಕರನ್ನ ಕರ್ಕೊಂಡು ಬಂದು ನಿಮ್ ಹೋರಾಟಕ್ಕೆ ಬೆಂಬಲ ಕೊಡಾಕತ್ತಾರ. ಜವಾಬ್ದಾರಿ ಕೊಡ್ತೀವಿ, ರಾಜಕೀಯ ಮಾತಾಡಂಗಿಲ್ಲ, ರೈತರ ಅಷ್ಟೇ ಮಾತಾಡೋದು. ಯಾರು ಬೇಕಾದ್ರೂ ಬರ್ಬೋದು, ನಿನ್ನ ವೇದಿಕೆ ಮೇಲೆ ಯಾರೇ ಬೇಕಾದ್ರೂ ಟೀಕಾ ಮಾಡ್ಕೋ. ಬಟ್ ರಾಜಕೀಯವ್ರೆಲ್ಲರಿಗೂ ಮುಕ್ತ ಅವಕಾಶ ಐತಿ. ಕಬ್ಬಿಂದ ಮಾತಾಡೋದು, ಬಿಲ್ಲಿನ ಬಗ್ಗೆ ಅಷ್ಟೇ ಮಾತಾಡೋದು. ಅತ್ನಿ ಶಿವಗೌಡ ಹಾರುಗೇರಿ ದೇವ್ರಕೊಂಡ ಅದನ್ನ ಸಾಕ್ಷಿಯಾಗಿ ಮುಟ್ಟಿಲ್ಲ, ಮುಂದೆ ಭೂಮಿ ತೆಲಿನ ಜೀವರ ಮಠ ಯಾವ ಮಗನ ಕಡೆ ₹1 ಮುಟ್ಟಂಗಿಲ್ಲ. ಹಿರಿಯರು ಬಂದು ಬೆಂಬಲ ಕೊಡಕತ್ತಾರ, ಕನ್ನಡ ಸಂಘಟನೆಯವ್ರು ಬಂದವರ. ಇವತ್ತಲ್ಲಿ ಒಂದು ಹಳ್ಳಿಯಾಗ ಹಾದು ಬರಕತ್ತೀನಿ. ದಲಿತ ಸರ್ಕಾರದಿಂದ ಅದಕ್ಕೆ 3,500 ಕೊಡಿಸ್ತೀವಿ. ಇವಾಗ ಕರ್ನಾಟಕದೊಳಗೆ 3,500 ರೂಪಾಯಿ ಕನಿಷ್ಠ ಬೆಲೆಯನ್ನು ಕೊಡಬೇಕಂತೇಳಿ ನಾವು ನಿನ್ನೆ ಬೆಳಗಿನಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಸರ್ಕಾರಿ ಸಚಿವರಾಗಿರ್ಬೋದು ಅಧಿಕಾರಿಗಳು ಸ್ಪಂದನೆ ಮಾಡಿರಲಿಲ್ಲ. DC ಅವ್ರು ಆರಾಮಿಲ್ಲಕ್ಕಾಗಿ ನೀನು SC ಅವ್ರನ್ನ ಕಳಿಸಿದ್ರು. SC ಅವ್ರಿಗೆ ನಾವು ಯಾವ ಸ್ಪಂದನೆ ಮಾಡಿಲ್ಲ, ಹೊರಗೆ ಕಳಿಸಿವಿ. ಅವ್ರನ್ನ ಗೆರಾವ್ ಹಾಕಿ 1 ತಾಸು ಇಟ್ಕೊಂಡು ಆಮೇಲೆ ಹೊರಗೆ ಕಳಿಸಿವಿ. ನಮ್ಮದು ಒಂದೇ ಬೇಡಿಕೆ ಅದ, ಮಹಾರಾಷ್ಟ್ರದೊಳಗೆ ಏನು ಹಮೀದ್ವಾಡಿ ಕೊಡ್ಲಿಕ್ಕತ್ತದ, ಜವಾರಿ ಫ್ಯಾಕ್ಟ್ರಿ ಕೊಡ್ಲಿಕ್ಕತ್ತದ, ಅದೇ ರೇಟ್ನೊಳಗೆ 3,500 ರೂಪಾಯಿ ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಬೋದು ಅಂಥೇಳಿ ನಮ್ಮದು. ಜನಪ್ರತಿನಿಧಿಗಳಾಗಿತ್ತು, ಅಧಿಕಾರಿಗಳಾಗಿತ್ತು, ಇನ್ನೂವರೆಗೂ ಯಾರೂ ಬರ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಅವ್ರಿಗೆ ಬಂದರೆ ಅಪಮಾನ ಆಗ್ತದೆ ಸರ್. ಹಸಿರು ಟವಲ್ ಹಾಕ್ಕೊಂಡು ಎಲೆಕ್ಷನ್ದಾಗ ಬರ್ತಾರೆ. ಇಲ್ಲಿ ರೈತರ ಹತ್ರ ಬಂದ್ರೆ ಗೆರ ಹಾಕಿ ಹೊರಗೆ ಬಿಡಂಗಿಲ್ಲ ಅಂತ ಭಯ ಐತೆ. ಯಾಕಂದ್ರೆ ಎರಡು ಎಸ್ಕಾಟ್ ಇಸ್ಕೊಂಡು ಅವ್ರು ತಿರುಗಾಡ್ತಾರೆ. ನಮಗೆ ಯಾವ ಎಸ್ಕಾಟ್ ಇಲ್ಲ, ನಾವೇನು ಗುಂಡು ಹಾಕಂಗಿಲ್ಲ. ಇಲ್ಲಿ ಬಂದು ಬೆಲೆ ಘೋಷಣೆ ಮಾಡಿದರೆ ನಾವು ಮಾಲಿ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೀವಿ. ಸಚಿವರು ಯಾರೇ ಇರ್ಬೋದು,
ನೀವು ಅವ್ರ ಹೆಸರು ಹೇಳಕ್ಕೆ ಸ್ವಲ್ಪ ವಿಚಾರ ಮಾಡ್ತೀರಿ. ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರು, ಈ ಭಾಗದಿಂದ ಶ್ರೀಮಂತ್ ಪಾಟೀಲ್ರು, ಎಲ್ಲ MLA MP ಗಳು ಭಾಳ ಜನ ಅದಾರ. ನಾವೇನು ವಿನಂತಿ ಮಾಡ್ಕೊಳ್ತೀನಿ, ನೀವೇನು 1000 ಕೋಟಿ ಗಳಿಸಿದ್ರು ಏನು ಭಾಳ ದೊಡ್ಡವ್ರು ಆಗೋದಿಲ್ಲ. ರೈತಗೊಂದು 500 ಕೋಟಿ ಅಂದ್ರೆ ನಿಮ್ಮ ಮನೆತನ ಬೆಳಗ್ತೈತಿ, ನೀವು ರಾಜಕಾರಣದಾಗೂ ಬೆಳಗ್ತೀರಿ. ನಿಮಗೆ ನಮಗೇನು ಸೀಮೆ ಜಗಳಿಲ್ಲ, ವೈಯಕ್ತಿಕ ದ್ವೇಷ ಇಲ್ಲ. ಒಂದಿಷ್ಟು ಕಾರ್ಖಾನೆ ಮಾಲೀಕರು ಈಗಾಗಲೇ ತಮ್ಮ ಕಬ್ಬನ್ನು ಖರೀದಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಲಾಸ್ ಆಗಲಿ, ಅದ್ರ ರೈತರಿಗೆ ಲಾಸ್ ಆಗಿ ಕೊಡೋಂಗಿಲ್ಲ. ಈ ಒಳಗೆ ತೊಗೊಂಡಿರ್ತಕ್ಕಂಥ ಫ್ಯಾಕ್ಟ್ರಿ ಕಬ್ಬು ಏನೈತೆ ಕಟಾವು ಮಾಡಿ ಅಹಂಕಾರದಿಂದ ಅದಕ್ಕೆ 3500 ಕೊಡಿಸ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.